No, 4-5 members. ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ತಿ ಎಲ್ಲರೂ ಮಾತಾಡ್ದಂಗೆ ಅತಿಯಾದ ಮಳೆ ಆಗಿದ್ದಂತೂ ನಿಜ ಐತಿ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಡೋಣಿ ಪ್ರವಾಹ ಬಂದು ಆ ಡೋಣಿ ಪಕ್ಕದಲ್ಲಿರುವಂತ ಎಲ್ಲಾ ಹೊಲಗಳಲ್ಲಿ ನೀರು ನುಗ್ಗಿ ಬೆಳಿ ನಾಶ ಆಗ್ಯದ. ಬೀಜ ಗೊಬ್ಬರ ಸಹಿತ ಇರ್ಲಾರ್ದೆ ರೈತರು ಕಂಗಾಲಾಗ್ಯಾರ. ಅದಕ್ಕೆ ನಾವು ಈಗಾಗಲೇ ರೆವಿನ್ಯೂ ಇಲಾಖೆಯಿಂದ ತಹಶೀಲ್ದಾರ್ ಮತ್ತು ಅಗ್ರಿಕಲ್ಚರ್ ಇಲಾಖೆಯಿಂದ ಜಂಟಿಯಾಗಿ ಸಮೀಕ್ಷೆಯನ್ನು ಮಾಡಿ ಆ ವರದಿಯನ್ನು ಡಿಸಿ ಅವರಿಗೆ ಕೊಟ್ಟಿದ್ದೀವಿ. ಆ ವರದಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ ಏನಂದ್ರ, ತಾವು ದೊಡ್ಡ ಮನಸ್ಸು ಮಾಡಿ ನಮ್ಮ ರೈತರಿಗೆ ಅಲ್ಲಿ ಏನ್ ನುಕ್ಸಾನ್ ಆಗ್ಯದ ಆ ವರದಿ ಪ್ರಕಾರ ಅವ್ರಿಗೆ ಪರಿಹಾರ ಕೊಡುವಂತ ಕೆಲಸ ಆಗ್ಬೇಕನ್ನಂತದ್ದು ಒಂದು ವಿನಂತಿ. ಆಮ್ಯಾಗ ಇನ್ನೊಂದು ಏನಂದ್ರ, ಅವು ಏನ್ ಬ್ರಿಡ್ಜಸ್ ಅದಾವಲ್ಲ, ಅಂದ್ರೆ ಡೋಣಿ ಪ್ರವಾಹ ಬಂದಾಗ ಅವು ಚಿಕ್ಕದಾಗ್ಯಾವ, ಅದಕ್ಕೆ ಹರಿದು ಎಲ್ಲಾ ಹೊಲಗೊಳದಾಗ ಹೊಂಟಾವು. ಆಮ್ಯಾಗ ಶೀತಲಗೊಂಡವು. ಅದನ್ನು ಸಹಿತ PWD ಇಲಾಖೆಯಿಂದ ವರದಿ ಕಳಿಸುವಂತ ಕೆಲಸ ನಾವು ಮಾಡಿದೀವಿ. ಅದಕ್ಕೆ ಅವು ಶೀತಲಗೊಂಡಂತ ಬ್ರಿಡ್ಜ್ಗಳು ಪುನರ್ ನಿರ್ಮಾಣ ಆಗಬೇಕು. ಆಮ್ಯಾಗ ಏನ್ ರಸ್ತೆಗಳು ಹದಗೆಟ್ಟವು, ಅವು ರಸ್ತೆಗಳು ಹಾಗೂ ಬ್ರಿಡ್ಜ್ ಮತ್ತು ಪರಿಹಾರ ಕೊಡುವಂತ ಕೆಲಸ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಅಧ್ಯಕ್ಷ. ಧನ್ಯವಾದ.